ಹಾಯ್ ಹಲೋ ವಿದ್ಯಾರ್ಥಿಗಳೇ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೆರಿ ಇಂಪಾರ್ಟೆಂಟ್ ವಿಡಿಯೋಗೆ ಸ್ವಾಗತ. ಓಕೆ, ನಿಮಗೆ ಮೊದಲೇ ಹೇಳಿಬಿಡ್ತೀನಿ. ಬೇಕಾದ್ರೆ ಈ ವಿಡಿಯೋ ಮುಗಿಸ್ಕೊಂಡು ಬೇಕಾದ್ರೆ ಹೋಗ್ತಾರೆ ಅಂತಂದ್ರೆ ಹೋಗಿ ಡೈರೆಕ್ಟರ್ ಕೂತ್ಕೊಂಡ್ಬಿಟ್ಟು ಡೀಟೇಲ್ಸ್ ಆಗಿ ನಿಮ್ಮ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರ್ತದೆ ಏನು ಅಂತಂದು ನೀಟಾಗಿ ಹೇಳಿದಾರೆ. ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ಕೊಂಡು ಬೇಕಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಓಕೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಅವ್ರು ನೀಟಾಗಿ ಕೂತ್ಬಿಟ್ಟು 19 ನಿಮಿಷಗಳ ಕಾಲ ಥರ್ಡ್ ರೌಂಡ್ ಅಡ್ಮಿಷನ್ ಪ್ರೊಸೆಸ್ ಕಂಪ್ಲೀಟಾಗಿ ಏನೂ ಕೂಡ ಡೌಟ್ಸ್ ಇಲ್ಲದೆ ಕಂಪ್ಲೀಟಾಗಿ ಮಾಡಿಸಿದ್ದಾರೆ. ಸೊ ನಿಮಗೆ ಕೆಲವೊಂದಿಷ್ಟು ಕಡೆ ಅವರು ಅಂದರೆ ಡೌಟ್ಸ್ ಅಂದರೆ ಡೌಟ್ಸ್ ಸಾಲ್ವ್ ಆಗೋದಲ್ಲ, ನಿಮಗೆ ಅನಿಸುತ್ತೆ ಈ ಥರ ಪ್ರೊಸೆಸ್ ಮಾಡಬಾರ್ದಿತ್ತು, ಈ ಥರ ಮಾಡಬೇಕಿತ್ತು ಅನಿಸುತ್ತೆ. ಇರಲಿ, ಅದಾಗ ವರ್ಷ ಇದ್ದಿದ್ದೇ ಇಟ್ಟಿರ್ತದೆ, ಮತ್ತು ಏನು ಮಾಡ್ಲಿಕ್ಕೆ ಅವ್ರ ಕೈಯಲ್ಲೂ ಕೂಡ ಏನಿಲ್ಲ. ಸರಿ, ಇವಾಗ ಏನು ಹೇಳಿಕ್ಕೆ ಹೋಗ್ತಿದ್ದೀನಿ ಅಂತಂದರೆ, ಈಗಾಗಲೇ ಥರ್ಡ್ ರೌಂಡ್ ರಿಸಲ್ಟ್ ಬಿಟ್ಟಿದ್ದಾರೆ. ಚೆಕ್ಔಟ್ ಮಾಡ್ಕೊಂಡಿಲ್ಲ ಅಂತಂದರೆ ಲಿಂಕ್ ವಾಟ್ಸಪ್ ಚಾನಲ್ ಕೊಟ್ಟಿದ್ದೀನಿ, ಅಥವಾ KFCದಲ್ಲಿ ಕೂಡ ಇರ್ತದೆ, ಹೋಗಿ ಚೆಕ್ಔಟ್ ಮಾಡ್ಕೊರಿ. ಈಗ ರಿಸಲ್ಟ್ ಚೆಕ್ಔಟ್ ಮಾಡ್ಕೊಂಡಾದ ತಕ್ಷಣ ಯಾರಿಗೆಲ್ಲ ಸೀಟ್ ಸಿಕ್ಕೈತೆ ನೆಕ್ಸ್ಟ್ ಏನೆಲ್ಲ ಮಾಡಬೇಕು ಆ ಒಂದು ಪ್ರೊಸೆಸ್. ಓಕೆ, ಇದರಲ್ಲಿ ಒಂದು ಮೆನ್ಷನ್ ಮಾಡ್ತಿದ್ದಾರೆ, ಓನ್ಲಿ UG CET ಅಂತ ಮೆನ್ಷನ್ ಮಾಡ್ತಿದ್ದಾರೆ, ಯಾವುದೇ ರೀತಿ UG NEET ಅಂತ ಮೆನ್ಷನ್ ಮಾಡಿಲ್ಲ. ಸೊ ಹಂಗಾಗಿ UG CET 2025 ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಹೋಗೋಣ ಏನೇನೆಲ್ಲ ಇದೆ ಅಂತಂದು ನೋಡಿ. 2025 UG CET 2025 ಅಥವಾ ಕೋರ್ಸ್ಗಳ 3ನೇ ಸುತ್ತಿನ ಸೀಟ್ ಹಂಚಿಕೆ ಫಲಿತಾಂಶ ಅಂತಿಮ ಫಲಿತಾಂಶ ಪ್ರಕಟವನ್ನು ಪ್ರಕಟಿಸಿದ್ದು, ಶುಲ್ಕ ಪಾವತಿಸಿ ಕಾಲೇಜಿಗೆ ವರದಿ ಮಾಡಿಕೊಳ್ಳಲು ಸೆಪ್ಟೆಂಬರ್ 13 ಕೊನೆಯ ದಿನಾಂಕ. ಅಂತಂದರೆ ಈ ಥರ್ಡ್ ರೌಂಡ್ದು ನಿಮ್ದು ಅಡ್ಮಿಷನ್ ಪ್ರೊಸೆಸ್ ಯಾವಾಗ ಮುಗಿತೈತೆ, ಲಾಸ್ಟ್ ಡೇಟ್ ಅಡ್ಮಿಷನ್ ಅಂತಂದರೆ 13ನೇ ತಾರೀಕು, ಅಂದರೆ ಸೆಪ್ಟೆಂಬರ್ 13 ಲಾಸ್ಟ್ ಡೇಟ್ ಇದೆ. ಸೊ ಅದ್ರ ತಕ್ಕಂಗೆ ನೆಕ್ಸ್ಟ್ ಹೇಳ್ತಾರೆ, UG CET ಕೋರ್ಸ್ಗಳಿಗೆ ಈ ಸುತ್ತಿನಲ್ಲಿ ಸೀಟು ಹಂಚಿಕೆ ಆಗದ, ಅಂದರೆ ಹಂಚಿಕೆ ಆದವರು, ಅಂದರೆ ಈಗ ಯಾರಿಗೆಲ್ಲ ಥರ್ಡ್ ರೌಂಡ್ಗೆ ಫೈನಲ್ ಅಂದರೆ ಇವತ್ತೇನು ಬಿಟ್ಟಿದ್ದಾರೆ ಸದ್ಯಕ್ಕೆ ಆ ಒಂದು ಯಾರಿಗೆಲ್ಲ ಸೀಟ್ ಸಿಕ್ಕತ್ತೆ ಅವರೆಲ್ಲ ಏನು ಮಾಡಬೇಕು ಅಂದರೆ ಕಡ್ಡಾಯವಾಗಿ ಕಾಲೇಜ್ಗೆ ಹೋಗಿ ಪ್ರವೇಶ ಪಡೆಯಬೇಕಾಗ್ತದೆ. ಯಾಕಂದರೆ ಇದು ಕಡೆಯಿಂದ ಮೊದಲಿಂದ ಕೂಡ ಹೇಳ್ತಾ ಬರ್ತಿದ್ರು, ಥರ್ಡ್ ರೌಂಡ್ಗೆ ಯಾವುದೇ ರೀತಿ ಚಾಯ್ಸ್ ಎಂಟ್ರಿ ಅಂತ ಇರೋದಿಲ್ಲ. ಸೊ ಹಂಗಾಗಿ UG CET ಸ್ಟೂಡೆಂಟ್ ಎಲ್ಲನೂ ಕೂಡ ಅಡ್ಮಿಷನ್ ಆಗಲೇಬೇಕಂತ ಹೇಳಿದ್ರು. ಆ್ಯಂಡ್ ಅಂಥವ್ರಿಗೆ ಯಾವುದೇ ರೀತಿ ಚಾಯ್ಸಸ್ಗಳು ಕೊಡೋದಿಲ್ಲ. ಬಟ್ BMS ಸ್ಟೂಡೆಂಟ್ಗಿದೆ, ಅಂದರೆ BMS ಅವ್ರನ್ನ ಬದಲು ಹೈ ಸ್ಟೂಡೆಂಟ್ಗೆ ನಿಮಗೆಲ್ಲ ಕೂಡ ಚಾಯ್ಸ್ ಎಂಟ್ರಿ ಇದೆ. ಯಾಕಂದರೆ ನಿಮಗೆ ನೀಟ್ಗೆ ಸಂಬಂಧಪಟ್ಟಾಗಿರೋ ಕಾರಣ ನಿಮಗೆ ಇನ್ನೊಂದು ರೌಂಡ್ ನೀಡ್ತದೆ. ಓಕೆ, ನೆಕ್ಸ್ಟು ಇಂದಿನ ಸುತ್ತುಗಳಲ್ಲಿ ಅಂತಂದರೆ ಸೆಪ್ಟೆಂಬರ್ 13 ಮಧ್ಯಾಹ್ನ 2:30 ಒಳಗಡೆ ಶುಲ್ಕ ಪಾವತಿಸಬೇಕು. ಅಂದರೆ ಶೆಡ್ಯೂಲ್ ಕೊಟ್ಟಿದ್ದ ಶೆಡ್ಯೂಲ್ ಕೂಡ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ಬೇಕಾದರೆ. ಅಂತಂದರೆ ನೀವು ಪೇಮೆಂಟ್ ಮಾಡಲಿಕ್ಕೆ ಕೆಲವೊಂದಿಷ್ಟು ಹುಡುಗರು ಇರ್ತಾರೆ, ಕೆಲವೊಂದಿಷ್ಟು ಈಗ ಚಾಯ್ಸ್ ಕೊಡ್ಕೊಂಡು ಪೇಮೆಂಟ್ ಮಾಡಿತ್ತಂದರೆ ನಿಮ್ಗೆ ವಾಪಸ್ ದುಡ್ಡು ಕೇಳೋದಿಲ್ಲ. ಕಾಸ್ಟ್ ಆನ್ ಡಿಪಾಸಿಟ್ ಕೊಟ್ಟು ಬಂದವರು ಕೂಡ ಪೇಮೆಂಟ್ ಕೇಳೋದಿಲ್ಲ. ಕೆಲವೊಬ್ಬರಿಗೆ ಇನ್ನೂ ಕೂಡ ಪೇಮೆಂಟ್ ಮಾಡೋದಿತ್ತು ಅಂತಂದರೆ, ಬಾಕಿ ಇತ್ತಂದರೆ ಅಂಥ ಹುಡುಗರಿಗೆ ಪೇಮೆಂಟ್ ಮಾಡಲಿಕ್ಕೆ ಕೇಳ್ತಾರೆ. ನಾಡಿದ್ದು 2:30ವರೆಗೂ ಕೂಡ ಲಾಸ್ಟ್ ಡೇಟ್ ಇರ್ತದೆ. ಸೊ ಹಂಗಾಗಿ ಪೇಮೆಂಟ್ ಮಾಡಿ ಅದಾದ ತಕ್ಷಣ ಅವತ್ತೇ ಅಂದರೆ ನಾಡ್ದೇ ಲಾಸ್ಟ್ ಡೇಟ್ ಇದೆ. ಅಂದರೆ ನೀವೇನು ಮಾಡಿರಪ್ಪ ಅಂತಂದ್ರೆ, ಈಗ ಆನ್ಲೈನ್ ಕಡಿಮೆ ಅಮೌಂಟ್ ಇತ್ತಂತಂದರೆ ಇವತ್ತೇ ಈಗ ಪೇಮೆಂಟ್ ಮಾಡ್ಕೊಂಬಿಡಿ, ನಾಳೆ ಅಡ್ಮಿಷನ್ ಆಗುತ್ತೆ. ಇಲ್ಲ ನಿಮಗೆ ಲಕ್ಷಾಂತರ ರೂಪಾಯಿ ದುಡ್ಡು ಇದೆ ಅಂತಂದರೆ ಏನು ಮಾಡ್ರಿ ಅಂತಂದರೆ, ನಾಳೆ ಹೋಗಿ ಬ್ಯಾಂಕಿಗೆ ಹೋಗಿಬಿಟ್ಟು ಅಂದರೆ ಚಲನ್ ಡ್ರಾ ಮಾಡಿಕೊಂಡು ಬ್ಯಾಂಕಿಗೆ ಹೋಗಿಬಿಟ್ಟು ಏನು ಮಾಡ್ಬೋದು, ನೀವು ಪೇಮೆಂಟ್ ಮಾಡಿಬಿಟ್ಟು ನಾಡಿದ್ದು ಅಥವಾ ನಾಳೆ ಅಡ್ಮಿಷನ್ ಆಗಿರೋ ಅಥವಾ ನಾಡ್ದಾದ್ರೂ ಅಡ್ಮಿಷನ್ ಆಗಿ. ಬಟ್ ನಾಡ್ದು ಅಂದರೆ ಸೆಪ್ಟೆಂಬರ್ 13 ಸಾಯಂಕಾಲ 5:30 ಒಳಗಡೆ ಹೋಗಿಬಿಟ್ಟು ಅಡ್ಮಿಷನ್ ಆಗಬೇಕು. ಓಕೆ, ಇಲ್ಲಿ ನೋಡಿ ಏನು ಕೊಟ್ಟವ್ರೆ, ಇಂದಿನ ಸುತ್ತುಗಳಲ್ಲಿ ಶುಲ್ಕ ಅಥವಾ ಕಾಸ್ಟ್ ಆನ್ ಡಿಪಾಸಿಟ್ ಪಾವತಿಸಿದರೆ ಅದನ್ನು ಈ ಸುತ್ತಿನಲ್ಲಿ ಹಂಚಿಕೆ ಆದ ಸೀಟ್ಗೆ ಹೊಂದಾಣಿಕೆ ಮಾಡ್ಕೊತಾರೆ. ಡೈರೆಕ್ಟರ್ ಕೂಡ ಅದನ್ನ ಹೇಳಿದಾರೆ. ಅಂತಂದರೆ ಈಗ ನೀವು ಸೆಕೆಂಡ್ ರೌಂಡ್ಗೆ ಈಗ ಕಾಸ್ಟ್ ಆನ್ ಡಿಪಾಸಿಟ್ ಅಥವಾ ಪೇಮೆಂಟ್ ಮಾಡ್ಕೊಂಡು ಬಂದಿರ್ತೀರ, ಆ ಒಂದು ದುಡ್ಡು ಅಡ್ಜಸ್ಟ್ಮೆಂಟ್ ಆಯ್ತಂದರೆ ಎಲ್ಲನೂ ಕೂಡ ಕರೆಕ್ಟ್ ಆಯ್ತಂದರೆ ನಿಮ್ಮ ಕಡೆಯಿಂದ ಯಾವುದೇ ರೀತಿ ದುಡ್ಡು ತೊಗೊಳ್ಳಲ್ಲ. ಇನ್ ಕೇಸ್ ನೀವು ಕಟ್ಟಿದ್ದ ದುಡ್ಡು ಜಾಸ್ತಿ ಇತ್ತಪ್ಪ, ಫೀಸ್ಗಿಂತಲೂ ಕೂಡ ಜಾಸ್ತಿ ಇತ್ತಂತಂದರೆ ನಿಮ್ಗೆ ಅಮೌಂಟ್ ವಾಪಸ್ ರೀಫಂಡ್ ಮಾಡ್ತಾರೆ. ಇಲ್ಲ ನಿಮ್ಗೆ ಕಟ್ಟಿರ್ತಕ್ಕಂಥ ಫೀಸ್ ಇನ್ನೂ ಕೂಡ ಕಡಿಮೆ ಇದೆ ಅಂತಂದರೆ ಏನು ಮಾಡ್ತಾರೆ ಅಂತಂದರೆ, ಇನ್ನೂ ಸ್ವಲ್ಪ ಅಮೌಂಟ್ ಎಷ್ಟಿರುತ್ತೆ ಅದನ್ನೆಲ್ಲ ಕೂಡ ಹೇಳ್ತಾರೆ, ಅಷ್ಟು ಕೂಡ ಪೇ ಮಾಡಬೇಕು. ಓಕೆ, ನೆಕ್ಸ್ಟು ಇಲ್ಲಿ ಏನು ಮೆನ್ಷನ್ ಮಾಡಿದ್ದಾರೆ ನೋಡಿ, UG NEET 2025 ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಅಂತಿಮ ಫಲಿತಾಂಶವನ್ನು MCC ಫಲಿತಾಂಶ ಪ್ರಕಟಿಸಿದ ನಂತರವೇ ಪ್ರಕಟಿಸ್ತಾರೆ. ಅಲ್ಲಿವರೆಗೂ ಸೀಟು ಹಂಚಿಕೆಯಾದವರು ಕಾಯಬೇಕಾಗ್ತದೆ. ಅಂದರೆ ಈಗ ಸೀಟು ಸಿಕ್ಕರೂ ಸಹಿತ, ಪ್ರಾವಿಷನಲ್ ಸೀಟ್ ಸಿಕ್ಕರೂ ಸಹಿತ ನೀವು ಫೈನಲ್ ರಿಸಲ್ಟ್ಗೆ ಇನ್ನೂ ಕೂಡ ವೇಟ್ ಮಾಡಬೇಕಾಗ್ತದೆ. ಓಕೆ, ನೆಕ್ಸ್ಟ್ ಆಯುಷ್ ಕೋರ್ಸ್ಗಳ ಪ್ರವೇಶಕ್ಕೆ 2ನೇ ಸುತ್ತಿನ ಸೀಟು ಹಂಚಿಕೆ ಮಾಡಿದ್ದು ಅಂತ ಇವರು ಕೂಡ ಅಂದರೆ ಆಯುಷ್ ಸ್ಟೂಡೆಂಟು ಕೂಡ ಏನು ಮಾಡಿದರೆ ಪಬ್ಲಿಷ್ ಮಾಡಿದ್ದಾರೆ, ಸೀಟು ಹಂಚಿಕೆ ಮಾಡಿದ್ದಾರೆ. ಸೊ ಹಂಗಾಗಿ ಸೀಟು ಸಿಕ್ಕವರಿಗೆ ಚಾಯ್ಸ್ 1, 2 ಮತ್ತು 4 ಅನ್ನು ಆಯ್ಕೆ ಮಾಡಲು ಅವಕಾಶ ನೀಡಲಾಗಿದೆ. ಅಂತಂದರೆ ನಿಮಗೆ 3 ಕೊಟ್ಟಿಲ್ಲ, 3 ಯಾಕೆ ಕೊಟ್ಟಿಲ್ಲ ನಮ್ಮ ಕಡೆ ಪ್ರಶ್ನೆ ಮಾಡಬೇಡಿ, ಕೇದವ್ರನ್ನ ಕೇಳಿ. ಯಾಕಂತಂದರೆ ಅವರು ಮೊದಲಿಂದನೂ ಕೂಡ ಹೇಳ್ತಾ ಇದ್ದಾರೆ, ನಿಮಗೆ ಆ್ಯಕ್ಚುಲಿ ಹಂಗೆ ನೋಡಿತಂದರೆ ಈ ಸರ್ತಿ ಲಾಸ್ಟ್ ರೌಂಡ್ ಮಾಡಬೇಕಂತ ಅಂದ್ಕೊಂಡಿದ್ರು. ಬಟ್ ಆದರೆ ಇನ್ನೂ ಕೂಡ ಸೀಟ್ಗಳು ಭಾಳಷ್ಟು ಇರೋ ಕಾರಣ ಏನು ಮಾಡ್ತಿದ್ರು, ಚಾಯ್ಸ್ 1 ಕೊಡ್ತಿದ್ರು, ಓಡಿಡೊಂದು ಹೋಗ್ಲಿಕ್ಕೆ ಕೊಡ್ತಿದ್ರು, ಆ್ಯಂಡ್ ಎಕ್ಸಿಟ್ ಆಗ್ಲಿಕ್ಕೆ ಕೊಡ್ತಿದ್ರು. ಹೊರತು ಈಗ ಸಿಕ್ಕಿರ್ತಕ್ಕಂಥ ಕಾಲೇಜಿಗೆ ಡಿಲೇಟ್ ಮಾಡ್ಲಿಕ್ಕಂತೂ ಕೊಡ್ತಾ ಇಲ್ಲ. ಆ್ಯಕ್ಚುಲಿ ಚಾಯ್ಸ್ 3 ಕೊಟ್ಟಿದ್ರೆ ಚೆನ್ನಾಗಿ ಕೂಡ ಇರ್ತಿತ್ತು. ಯಾಕಂದರೆ ಇನ್ನೊಂದು ರೌಂಡ್ ನಡೀತಾ ಇದೆ ಅಂತಂದರೆ ಚಾಯ್ಸ್ 3 ಕೊಡೋನು ಕೂಡ ಸೂಕ್ತ. ಬಟ್ ಸ್ಟಾರ್ಟಿಂಗಿಂದ ಕೂಡ ಹೇಳ್ತಿದ್ರು ಬಿಡಿ, ಅದು ನಾವು ಕೂಡ ಏನು ಬ್ಲೇಮ್ ಮಾಡ್ಲಿಕ್ಕೆ ಬರಲ್ಲ ಈಗ ಸದ್ಯಕ್ಕೆ. ಬಟ್ ಯಾರೆಲ್ಲ ಐ ಸ್ಟೂಡೆಂಟ್ ಇದ್ರೋ ನೀವು ಚಾಯ್ಸ್ 1 ಕೊಟ್ಟು ಅಡ್ಮಿಷನ್ ಕೂಡ ಆಗ್ಬೋದು, ಅಥವಾ ಚಾಯ್ಸ್ 2 ಕೂಡ ಒಂದು ಹೋಲ್ಡ್ ಕೂಡ ಇಟ್ಕೊಂಡು ಹೋಗ್ಬೋದು. ಸಿಕ್ಕಿರ್ತಕ್ಕಂಥ ಕಾಲೇಜ್ ಡಿಲೇಟ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಅದೊಂದು ಬರಲ್ಲ. ಬಟ್ ನೀವು ಎಕ್ಸಿಟ್ ಕೂಡ ಆಗ್ಬೋದು. ಓಕೆ, ಸಾರಿಯಪ್ಪ ನನ್ನ ಕಡೆಯಿಂದ ಸದ್ಯಕ್ಕೆ ಆಗಲ್ಲ ಅಂತ ಚಾಯ್ಸ್ 4 ಕೊಟ್ಟು ಎಕ್ಸಿಟ್ ಕೂಡ ಆಗ್ಬೋದು. ಓಕೆ, ಇಷ್ಟು ನಡೆದರೆ. ಆ್ಯಂಡ್ ಈ ಸುತ್ತಿನ ಪ್ರವೇಶ ಪ್ರಕ್ರಿಯೆ ಮುಗಿದ ನಂತರ ಮುಂದಿನ ಸುತ್ತುಗಳಲ್ಲಿ ಆಯುಷ್ ಕೋರ್ಸು ಕೂಡ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಕೋರ್ಸ್ ಜೊತೆಗೆ ಸೀಟ್ ನಡೆಯಲಿದೆ. ಅಂತಂದರೆ ಈ ಒಂದು ಸೆಕೆಂಡ್ ರೌಂಡ್ಗೆ ಸೀಟ್ ಸಿಕ್ಕವರು ಯಾರು, ಎಸ್ಪೆಷಲಿ ಆಯುಷ್ ಸ್ಟೂಡೆಂಟು. ನೆಕ್ಸ್ಟ್ ಥರ್ಡ್ ರೌಂಡ್ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ, ಆಯುಷ್ ಸ್ಟೂಡೆಂಟ್ಗೆ ಮೆಡಿಕಲ್ ಮತ್ತು ಡೆಂಟಲ್ ಜೊತೆಗೆ ನಿಮ್ಮದು ಕಂಬೈನ್ಡ್ ಆಗಿ ಆಪ್ಷನ್ ನಡೀತಿದೆ. ಈ ಸದ್ಯಕ್ಕೆ CET ಜೊತೆ ಸೇರಿಸ್ಕೊಂಡಿದ್ರಲ್ವ, ನೆಕ್ಸ್ಟ್ ಮೆಡಿಕಲ್ ಮತ್ತು ಡೆಂಟಲ್ ಜೊತೆ
ಜೊತೆಗೆ ಏನು ಮಾಡ್ತಾರೆ, ರಿಸಲ್ಟ್ ಪಬ್ಲಿಷ್ ಮಾಡೋದು ಮತ್ತು ಕೌನ್ಸಿಲಿಂಗ್ ಕೂಡ ಅದ್ರ ಜೊತೆ ನಡೀತದೆ. ಓಕೆ, ನೆಕ್ಸ್ಟ್ ಏನು ಕೊಟ್ಟಾರೆ ನೋಡಿ ಕೆಳಗಡೆ ಪಾಯಿಂಟು, ಹಂಚಿಕೆಯಾಗದೆ ಉಳಿದಿರುವ 14,940 ಇಂಜಿನಿಯರಿಂಗ್ ಹಾಗೂ 413 ಆರ್ಕಿಟೆಕ್ಚರ್ ಕೋರ್ಸ್ಗಳ ಸೀಟ್ಗಳನ್ನು ಆಯಾ ಕಾಲೇಜ್ಗೆ ಹಸ್ತಾಂತರಿಸಲಾಗಿದೆ ಅಂತಂದರೆ ನೋಡಿ, ಇದು ಶಾಕಿಂಗ್ ನ್ಯೂಸ್. ಸದ್ಯಕ್ಕೆ ನಾವು ಮಾಪಪ್ ರೌಂಡ್ ಮಾಡ್ತಾರೆ ಅಂದ್ಕೊಂಡಿದ್ವಿ, ಈ ರೇಂಜ್ಗೆ ಮಾಡ್ತಾರಂತೆ ಗೊತ್ತಿದ್ದಿಲ್ಲ. ಇದು ಕಾಲೇಜಿಗೆ ಕೊಟ್ಬಿಡ್ತಾರೆ ಈ ಸೀಟು ಅಂತಂದರೆ ಈ ನೆಕ್ಸ್ಟ್ ರೌಂಡ್ ಕೇದವ್ರು ಮಾಡಲ್ಲ ಅಂತ ಅರ್ಥ ಆಗ್ತದೆ. ನೋಡೋಣ, ತಿನ್ನು ಹೇಳೋಕ್ಕಾಗಲ್ಲ ಸಡನ್ನಾಗಿ, ಬಟ್ ಮಾಡ್ಲಿಕ್ಕೆ ಬರೋದನ್ನಿಲ್ಲ. ಯಾಕಂದರೆ ಈಗ ACD ಕಡೆಯಿಂದ 15ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಟಿದ್ರು, ಕೇದವ್ರು ಮಾಡ್ತಿದ್ರು. ಈ ರಿಮೈನಿಂಗ್ ಸೀಟ್ಗಳು ಇಷ್ಟೇನು ಉಳಿದಿದ್ದಾವೋ 14,940 ಇಂಜಿನಿಯರಿಂಗು ಮತ್ತು 413 ಆರ್ಕಿಟೆಕ್ಚರು. ಓಕೆ, ನೀವೆಲ್ಲನೂ ಕೂಡ ಕೆಲವೊಂದಿಷ್ಟು ಕಾಲೇಜ್ ಕಡೆಗೆ ಬಿಟ್ಬಿಡ್ತಾರೆ ಸೀಟು. ಅವನ್ನ ಆಲ್ಮೋಸ್ಟ್ ಎಲ್ಲನೂ ಕೂಡ ಮ್ಯಾನೇಜ್ಮೆಂಟ್ ಅಂತ ಕನ್ಸಿಡರ್ ಆಗ್ತದೆ. ಗೌರ್ಮೆಂಟ್ ಆಯ್ತಂದ್ರೆ ಗೌರ್ಮೆಂಟ್ ಸೀಟೇ ತೊಗೊತಾರೆ, ಬೇಸ್ಡ್ ಆನ್ ಯುವರ್ ರ್ಯಾಂಕು ಅಪ್ಲಿಕೇಶನ್ ಅಂತ ಒಂದು ಟೈಮ್ ಕರ್ತಾರೆ. ಇದ್ರ ಬಗ್ಗೆ ಸಪ್ರೇಟಾಗಿ ಹೇಳ್ತೀನಿ. ಸೀಟೇ ಸಿಕ್ಕಿಲ್ಲ ಅನ್ನೋರು ಮಾತ್ರ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಬರ್ತದೆ, ಅದೊಂದು ಗಮನದಲ್ಲಿಟ್ಟವ್ರು. ಯಾಕೆ, ಯಾವ ಸೀಟ್ಗೆ ಈ 14,940 ಮತ್ತು 413 ಸೀಟ್ಗಳು ಏನು ಉಳಿದವು, ಈ ಒಂದು ಸೀಟ್ಗೆ ಯಾರು ಪಾರ್ಟಿಸಿಪೇಟ್ ಮಾಡ್ಬೋದು? ಇದುವರೆಗೂ ಕೂಡ ಸೀಟೇ ಸಿಕ್ಕಿಲ್ಲಪ್ಪ ಅನ್ನಂಗಿತ್ತಂದರೆ ಪಾರ್ಟಿಸಿಪೇಟ್ ಮಾಡಬಹುದು. ಸೊ ಅದು ಯಾವ ರೀತಿ ನೆಕ್ಸ್ಟ್ ಹೇಳ್ತೀನಿ ನಿಮಗೆ. ಯಾರಿಗೆಲ್ಲ ಸೀಟ್ ಸಿಕ್ಕಿಲ್ಲೋ ನೆಕ್ಸ್ಟ್ ಅಡ್ಮಿಷನ್ ಮಾಡಿಸ್ಬೇಕಂತಂದರೆ ಡೈರೆಕ್ಟ್ ಮಾಪಪ್ ರೌಂಡ್ ಅಂತ ಕೈತೀವಿ. ಆ್ಯಕ್ಚುಲಿ ಈ ಥರ ನಡೆಯೋ ರೌಂಡಿಗೆ ಇದು ಹೆಂಗೆ ನಡೀತದೆ ಅನ್ನೋದು ಕೇದವರು ಕೂಡ ಹೇಳ್ತಾರೆ. ಓಕೆ, ಕಾಲೇಜ್ಗೆ ಯಾವ ರೀತಿ ಬಿಟ್ಕೊಡ್ತಾರೆ ಅದನ್ನು ಕೂಡ ಹೇಳ್ತೇನೆ ನಿಮಗೆ. ಈಗ ಸದ್ಯಕ್ಕೆ 13ನೇ ತಾರೀಕು ಮುಗಿಲಿ. ಓಕೆ, ಇದಾದ ನಂತರ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಕೊಟ್ಟವ್ರೆ ನೋಡಿ, ಪ್ರವೇಶಕ್ಕೆ ನಿಗದಿಪಡಿಸಿರುವ ಅಂತಿಮ ದಿನಾಂಕದ ನಂತರ ಅಂತಂದರೆ ಈಗಾಗಲೇ ಸೀಟ್ ಅಲಾಟ್ಮೆಂಟ್ ಮಾಡಿದ್ದಾರೆ, ಆದರೂ ಕೂಡ ಕೆಲವೊಂದು ಹುಡುಗರು ಅಡ್ಮಿಷನ್ ಮಾಡಿಸ್ಕೊಳ್ಳೋದು, ಅವಕ್ಕೊಂದು ಸೀಟ್ಗಳನ್ನು ಕೂಡ ಬರ್ತದೆ. ಅಂದರೆ ಅಂಥ ಸೀಟ್ಗಳನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಸೀಟ್ಗಳ ನಂತರ ದಿನಗಳಲ್ಲಿ ಕಾಲೇಜುಗಳಿಗೆ ಹಸ್ತಾಂತರಿಸಲಾಗ್ತದೆ. ಈಗ ಉಳಿದಿರ್ತಕ್ಕಂಥ ಕಾಲೇಜ್ ಎಷ್ಟು, ಈಗ ಥರ್ಡ್ ರೌಂಡ್ ರಿಸಲ್ಟ್ ಬಂದು ಆದ ನಂತರ ಕೂಡ ಸೀಟ್ ಎಷ್ಟು ಉಳಿದಿದ್ದಾವೆ? ಇಂಜಿನಿಯರಿಂಗ್ 14,940 ಮತ್ತು ಆರ್ಕಿಟೆಕ್ಚರ್ 413 ಮತ್ತು ಬೇರೆ ಬೇರೆ ಕೋರ್ಸಸ್ನ ಮೆನ್ಷನ್ ಮಾಡಿಲ್ಲ. ಅಂದರೆ ಅರ್ಥ ಮಾಡ್ಕೋರಿ, ಥರ್ಡ್ ರೌಂಡ್ ಮುಗಿತಾ ಬಂದರೂ ಕೂಡ ಸೀಟ್ಗಳು ಇನ್ನೂ ಖಾಲಿ ಉಳಿದಿದೆ ಅಂತಂದರೆ ಹುಡುಗರು ಮೆಚುರಿಟಿ ಲೆವೆಲ್ ಬಂದಿದೆ. ಯಾಕೆಂತಂದರೆ ಸುಮ್ಮನೆ ರ್ಯಾಂಡಮ್ ಆಗಿ ಅಡ್ಮಿಷನ್ ಮಾಡಿಸ್ಕೊತಿದ್ರು ಮೊದಲೆಲ್ಲ. ಬಟ್ ಇವಾಗ ಯಾವ ರೀತಿ ಆಗ್ತದೆ, ಸ್ವಲ್ಪ ಹುಡುಗರಿಗೆ ಗೊತ್ತಿದೆ, ನನಗೆ ಕಲಿತಾ ಇದ್ದೀನಿ ಅಂತಂದರೆ ಚೆನ್ನಾಗಿರೋ ಕಾಲೇಜೇ ಬೇಕು, ನನಗೆ ಬೇಕಾಗಿರ್ತಕ್ಕಂಥ ಪ್ಲೇಸೇ ಬೇಕು, ನನಗೆ ಬೇಕಾಗಿರ್ತಕ್ಕಂಥ ಕೋರ್ಸೇ ಬೇಕು, ಎಲ್ಲರೂ ಕೂಡ ನೋಡ್ಕೊಂಡು ಅಡ್ಮಿಷನ್ ಮಾಡ್ತಿದ್ದಾರೆ. ತಮಗೆ ಸಿಕ್ಕಿಲ್ವಾ, ಅವರೆಲ್ಲ ಏನು ಮಾಡ್ತಿದ್ದಾರೆ, ತಾವು ಅಂದ್ಕೊಂಡಿರ್ತಕ್ಕಂಥ ಸೀಟು ಅಥವಾ ಕಾಲೇಜ್ ಸಿಕ್ಕಿಲ್ಲ ಅಂತಂದರೆ ಅಡ್ಮಿಷನ್ ಆಗ್ತಿಲ್ಲ. ಓಕೆ, ಇದು ಒಳ್ಳೆ ಗುಡ್ ಥಿಂಗ್ಸೇ, ಬಟ್ ಅದೇ ರೀತಿಯಾಗಿ ನೋಡ್ಕೋಬೇಕಂತಂದರೆ ನಿಮ್ಗೆ ಯಾಕೆ ಸಿಕ್ಕಿಲ್ಲ? ನೀವು ಕರೆಕ್ಟಾಗಿ ಆಪ್ಷನ್ ಎಂಟ್ರಿನ ಮಾಡಿಲ್ಲ ನೀವು ಫಸ್ಟ್ ರೌಂಡ್ ಬಿಫೋರೇ. ಸೊ ಈ ಸೆಕೆಂಡ್ ರೌಂಡ್ ಥರ್ಡ್ ರೌಂಡಿಗೆ ಬೇಕು, ನಿಮ್ಗೆ ಚೆನ್ನಾಗಿರೋದು ಬೇಕಂತಂದರೆ ಸಾಧ್ಯನೇ ಇಲ್ಲ. ಯಾಕಂದರೆ ಫಸ್ಟ್ ರೌಂಡ್ಗೆ ಯಾವ ರೀತಿ ಮಾಡ್ಕೊಂಡಿರ್ತೀರೋ, ಅಂದರೆ ಫಸ್ಟ್ ರೌಂಡ್ ಬಿಫೋರ್ ನೀವು ಯಾವ ರೀತಿ ಆಪ್ಷನ್ ಎಂಟ್ರಿ ಮಾಡ್ಕೊಂಡಿರ್ತೀರೋ ಅದು ನಿಮಗೆ ಬೇಸ್ ಆಗಿರ್ತದೆ. ನೀವು ಬಂದುಬಿಟ್ಟು ಸೆಕೆಂಡ್ ರೌಂಡ್ ಮಾಡ್ಕೊತೀನಿ ಥರ್ಡ್ ರೌಂಡಿಗೆ ಮಾಡ್ಕೊತೀನಿ ಅಂತಂದರೆ ಸ್ವಲ್ಪ ಕಷ್ಟನೇ ಕಂಡ್ರಿ. ಯಾಕಂದರೆ ಫಸ್ಟ್ ರೌಂಡ್ಗೆ ಏನಾಗ್ತಿರ್ತವೆ, ಚೆನ್ನಾಗಿರೋ ಸೀಟು ಫುಲ್ ಆಗಿಬಿಟ್ಟಿರ್ತವೆ, ಎಷ್ಟು ಹುಡುಗರು ಹೋಲ್ಡಿಟ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಆ ಟೈಮ್ ಒಳಗೆ ನೀವು ಈಗ ಥರ್ಡ್ ರೌಂಡಿಗೆ ಫ್ರೆಶ್ ಆಪ್ಷನ್ ಎಂಟ್ರಿ ಮಾಡಿದ್ದೆ, ನಾನು ಸೀಟ್ ಸಿಗಲಿಲ್ಲ ಅಂತಂದರೆ ಅದು ಏನು ಮಾಡ್ಲಿಕ್ಕೆ ಬರೋದಿಲ್ಲ. ಓಕೆ, ಸರಿ ಇರಲಿ, ಇಷ್ಟಂತ ಕೊಟ್ಟವ್ರೆ. ಒನ್ ಟೈಮ್ ಶೆಡ್ಯೂಲ್ ಟೈಮ್ ಇನ್ನೊಂದು ಟೈಮ್ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ಇದರಲ್ಲಿ ಏನು ಕೊಟ್ಟವ್ರೆ ಎಲ್ಲ ಒಂದು ಕೋರ್ಸಸ್ ಕೂಡ ಮೆನ್ಷನ್ ಮಾಡಿ. ಓಕೆ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ ಆ್ಯಂಡ್ ಕೃಷಿ ವಿಜ್ಞಾನ, ವೆಟರ್ನರಿ, BS ನರ್ಸಿಂಗ್ ಆ್ಯಂಡ್ B ಫಾರ್ಮಾ ಮತ್ತು ಫಾರ್ಮಡಿ ಆ್ಯಂಡ್ BPT, BPO ಮತ್ತು AHS ಮುಂತಾದ ಕೋರ್ಸ್ಗಳಿಗೆ 3ನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ದಿನಾಂಕ ಇವತ್ತು ಅಂತ ಪ್ರಕಟಿಸಿದ್ದಾರೆ. ಎಲ್ಲರೂ ಕೂಡ ಗೊತ್ತಿದೆ. ನೆಕ್ಸ್ಟ್ ಮುಂದುವರೆದು ಹೇಳ್ತಿದ್ದಾರೆ, ಅಂತಿಮ ಫಲಿತಾಂಶ ಪ್ರಕಟಣೆ ನಂತರ ಅಂತಂದರೆ ಫೈನಲ್ ರಿಸಲ್ಟ್ ಬಂದ ನಂತರ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳು ವಹಿಸಬೇಕಾದ ಕೆಳಗಿನ ಕ್ರಮಗಳು ಈ ವೇಳಾಪಟ್ಟಿಯದ್ದು ಅಂತಂದರೆ ಈ ಒಂದು ಶೆಡ್ಯೂಲ್ ನೀವು ಫಾಲೋ ಮಾಡಬೇಕು. ಯಾರಿಗೆಲ್ಲ ಸೀಟ್ ಸಿಗುತ್ತೆ ಅವರು. ಓಕೆ, ಇದರಲ್ಲಿ ಇಲ್ಲಿ ಏನು ಹೇಳ್ತಿದ್ದಾರೆ ಮೀನ್ಸ್ ಅರ್ಥ ಮಾಡ್ಕೋರಿ. ಇಲ್ಲಿ ಈ ಕಡೆ ಡೇಟ್ ಕೂಡ ಕೊಟ್ಟಾರೆ, ಇಲ್ಲಿ ಏನು ಪ್ರೊಸೆಸ್ ಇದೆ ಅಂತಲೂ ಕೂಡ ಕೊಟ್ಟವ್ರೆ ಪರ್ಟಿಕ್ಯುಲರ್ಸ್. ಈ ಪರ್ಟಿಕ್ಯುಲರ್ಸಲ್ಲಿ ಹೋಗೋಣ. ಈ ರಿಸಲ್ಟ್ ಬೇರೆ ಇವತ್ತಾಳೆ 2 PM ಅಂತ ಹೇಳ್ತಿದ್ದಾರೆ. ಹಾಗೆ ಅವರು ನಮ್ಮ ಕೇಳಿದವ್ರು ಹಂಗೆ ರಿಸಲ್ಟ್ ಬಿಟ್ಟರೆ ಗೊತ್ತಿರುವಾಗ ನಿಮ್ಗೆ ಗೊತ್ತಿದ್ದು ಸುಮಾರು ಒಂದು 5 ಗಂಟೆ ಬಿಟ್ಟರು ಹೋದಲ್ವಾ. ಸೊ 5 ಗಂಟೆ ಮೇಲೇನೇ ಆಯ್ತು ಅನ್ಕೊಂತೀನಿ ನಾನು. ಆ್ಯಕ್ಚುಲಿ ಹಂಗೆ ನೋಡಿದರೆ 5 ಗಂಟೆ ರಿಸಲ್ಟ್ ಬಿಟ್ಟು ಅನ್ಕೊಳ್ಳೋಣ. ಓಕೆ, ಇವತ್ತು ಅವ್ರ ಪ್ರಕಾರ 2 ಗಂಟೆ ಓಕೆ ಬಿಟ್ಟರು. ಅದಾದ ನಂತರ ನೀವು ಏನು ಮಾಡ್ತೀರಾ, ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು ಮತ್ತು ಸೀಟ್ ಕನ್ಫರ್ಮೇಷನ್ ಡೌನ್ ಮಾಡಿಕೊಳ್ಳೋದು. ಅಂದರೆ ಯಾರಿಗೆಲ್ಲ ಸೀಟ್ ಸಿಕ್ಕಾಯ್ತೋ ನೀವು ಪೇಮೆಂಟ್ ಮಾಡಲೇಬೇಕು. ಲೈಕ್ ನೀವು ಈ ಸರ್ತಿ ನಿಮಗೆ ಗೊತ್ತಿರುವಾಗ ಯಾವುದೇ ರೀತಿ ಚಾಯ್ಸ್ 2 ಇಲ್ಲ 3 ಇಲ್ಲ, ಓನ್ಲಿ ಬಂದುಬಿಟ್ಟು ಅಡ್ಮಿಷನ್ ಆಗಲೇಬೇಕು. ಅದಕ್ಕೋಸ್ಕರ ಪೇಮೆಂಟ್ ಮಾಡಬೇಕು. ಈಗಾಗಲೇ ಪೇಮೆಂಟ್ ಮಾಡಿದ್ರಪ್ಪ ಚಾಯ್ಸ್ 2 ಕೊಡ್ಕೊಂಡು ನಾನು ಹೇಳ್ತಾ ಇದ್ದೀನಿ, ಕಾಸಿನ ಬಜೆಟ್ ಕಡಿತಂದರೆ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ ಪೇಮೆಂಟು. ಇನ್ ಕೇಸ್ ಉಳ್ಕೊಂಡಿತ್ತಂದರೆ ಇನ್ನೂ ಕೂಡ ದುಡ್ಡು ಕೊಡೋದು ನಿಮ್ಮದು, ಅದನ್ನು ಕಟ್ಟಬೇಕು. ಇಲ್ಲ ನಿಮ್ಮದೇ ಜಾಸ್ತಿ ಈಗಾಗಲೇ ದುಡ್ಡು ಪೇ ಮಾಡಿತ್ತಂದರೆ ನೀವು ಅದನ್ನ ಉಳಿದ ಅಮೌಂಟ್ ಏನು ಮಾಡ್ತಾರೆ, ರೀಫಂಡ್ ಮಾಡ್ತಾರೆ. ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿರ್ತಾರೆ, ಡೈರೆಕ್ಟ್ ನಿಮಗೆ ಕನ್ಫರ್ಮೇಷನ್ ಸ್ಲಿಪ್ ಬರ್ತದೆ. ಓಕೆ, ಅದನ್ನು ಮಾಡಕ್ಕೆ ಅಂದರೆ ಒಂದಿಷ್ಟು ಹುಡುಗರು ಯಾವುದೇ ರೀತಿ ಸೀಟ್ ಸಿಕ್ಕಿರಲ್ಲ, ಸಿಕ್ಕಿರ್ತದೆ. ಅಥವಾ ನೀವು ಚಾಯ್ಸ್ ತಿರ್ಕೊಂಡು ಒಂದು ಜಸ್ಟ್ ಕಾಸಿನ ಬಜೆಟ್ ಕಟ್ಟಿರ್ತಾರೆ, ಬಟ್ ಇಲ್ಲಿ ಅಮೌಂಟ್ ಜಾಸ್ತಿ ಇರ್ತದೆ. ಆ ರೀತಿ ದುಡ್ಡು ಕಟ್ಟೋಕ್ಕೆ ನಿಮಗೆ ಟೈಮ್ ಬಂದುಬಿಟ್ಟು ನಾಡಿದ್ದು ಅಂದರೆ 13/9/2025 ಬಿಫೋರ್ 2:30 ಅದೇ ಶೆಡ್ಯೂಲಲ್ಲಿ ಈಗ ತನ್ನ ಮೇಲೆ ಓದಿದ್ದೇ ಇದೆ ಅದು. ಸೊ ಹಂಗಾಗಿ ಇವತ್ತೇ ಯಾರಾದರೂ ಕಡಿಮೆ ಅಮೌಂಟ್ ಇತ್ತಂದರೆ ಈಗಲೇ ಪೇಮೆಂಟ್ ಮಾಡ್ಕೊಂಬಿಡಿ. ಇಲ್ಲ ಅಂದರೆ ಆನ್ಲೈನ್ ಮಾಡ್ಕೊಡಿ ಅಂತ ಹೇಳ್ತೀನಿ ಈಗ, ಯಾಕಂದರೆ ಈಗಾಗಲೇ ಬ್ಯಾಂಕ್ ಕ್ಲೋಸ್ ಆಗಿದೆ. ಸೊ ಹಂಗಾಗಿ ಇನ್ನೊಬ್ರು ಇಲ್ಲಪ್ಪ ನಮಗೆ ಜಾಸ್ತಿ ಅಮೌಂಟ್ ಇದೆ, ನಾನು ಆನ್ಲೈನೆಲ್ಲ ಬೇಡ ಅಂತಂದರೆ ಇವತ್ತು ಚಾನಲ್ ಡೌನ್ ಮಾಡ್ಕೊರಿ. ನಾಳೆ ಹೋಗ್ಬಿಟ್ಟು ಏನು ಮಾಡ್ಕೊರಿ ಅಂತಂದರೆ
ಎಷ್ಟು ಅಮೌಂಟ್ ಇದೆ ಅದನ್ನು ಕೂಡ ಪೇಮೆಂಟ್ ಮಾಡ್ಕೊಂಬಿಡಿ. ಓಕೆ, ಯಾಕೆ ಹೇಳ್ತೀನಿ ಅಂದರೆ ನೀವು ನಾಳೆನೇ ಬೇಕಾದ್ರೆ ಅಡ್ಮಿಷನ್ಗೆ ಹೋಗ್ಬೋದು. ಅಂದರೆ ಯಾರೆಲ್ಲ ಇದನ್ನೆಲ್ಲ ಕೂಡ ಮಾಡ್ತಾರೋ ಅವರಿಗೆ ಕಂಪ್ರಮೈಸೇಷನ್ ಸ್ಲಿಪ್ ಬರ್ತದೆ. ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಕ್ಕೆ ಅಡ್ಮಿಷನ್ಗೆ ಯಾಕೆ ಎಲ್ಲ ಮೂಲ ದಾಖಲೆಗಳು 2 ಸೆಟ್ ಜೆರಾಕ್ಸ್ಗಳು ಮೊಬೈಲ್ ಸೆಟ್ನೊಂದಿಗೆ ಅಂತಂದರೆ ಅಲ್ಲಿ PS ವೆರಿಫಿಕೇಷನ್ ಎಲ್ಲನೂ ಕೂಡ ಕಾಲೇಜ್ ಕಡೆಯಿಂದ ಕೂಡ ನಡೆಸ್ತಾರೆ. ಆ್ಯಂಡ್ ನಾನು ಹೇಳ್ದಂಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕಂತಂದರೆ ಅದನ್ನು ಕೂಡ ಈಗಾಗಲೇ ಭಾಳಷ್ಟು ಹೇಳಿಬಿಟ್ಟಿದ್ದೀನಿ. ನಿಮಗೆ ಕಮೆಂಟ್ ಬಾಕ್ಸಲ್ಲಿ 2 ವೀಡಿಯೋಸ್ ಇರ್ತವೆ. ನಾನು ಈಗ ಏನೇನೆಲ್ಲ ಹೇಳ್ತಾ ಇದ್ದೀನೋ ಅದನ್ನೇ ಡೈರೆಕ್ಟರ್ ಇನ್ನೊಂದು ಟೈಮ್ ಬೇಕಾದ್ರೆ ನೋಡ್ತೀನಿ ಅಂದ್ರೆ ನೋಡಿರಿ, ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಆ ವಿಡಿಯೋ ಕೊಟ್ಟಿರ್ತೀನಿ. ಅಂದರೆ ಅದ್ರ ಜೊತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಆ ಒಂದು ವೀಡಿಯೋನ ಕೂಡ ಕಮೆಂಟ್ ಬಾಕ್ಸಲ್ಲಿ 2 ಕೂಡ ವೀಡಿಯೋ ಇರ್ತವೆ, ಅವ್ನು ನೋಡ್ಕೊರಿ. ಯಾಕಂದರೆ 13/9/2020 ಟೈಮ್ ಶಾರ್ಟ್. ಓಕೆ, ನಾಳೆ ಲಾಸ್ಟ್ ಡೇಟ್ ಎಕ್ಸ್ಟೆಂಡೆಡ್ ಮಾಡಿದ್ರು ಸಹಿತ 14ನೇ ತಾರೀಕು ಲಾಸ್ಟ್ ಡೇಟ್ ಬಿಟ್ಟರೆ ನಿಮ್ಗೆ 15ರ ತನಕ ಅಂತ ಹೋಗಲ್ಲ. ಸೊ ಹಂಗಾಗಿ ಈ ಕ್ವಿಕ್ ಆಗಿರಿ, ಯಾಕಂದರೆ ಎಲ್ಲರೂ ಕೂಡ ವೇಟ್ ಮಾಡ್ತಿರೋದೇ ಇದಕ್ಕೋಸ್ಕರ. ಮತ್ತೆ ಯಾಕೆ ವೇಸ್ಟ್ ಮಾಡ್ತಾರೆ ನೀವು ಟೈಮು, ಹೌದಲ್ವಾ? ಆ್ಯಂಡ್ ನೆಕ್ಸ್ಟ್ ಇದರಲ್ಲಿ ಮೆನ್ಷನ್ ಮಾಡಿದ್ರು ನೋಡಿ, ಏನು ಮೆನ್ಷನ್ ಮಾಡಿದ್ದಾರೆ ಈಗ, ಕೌನ್ಸಿಲಿಂಗ್ ನಡೆಸಲು ವೇಳಾಪಟ್ಟಿಯಲ್ಲಿನ ಲಭ್ಯವಿರುವ ಸೀಮಿತ ಸಮಯವನ್ನು ಗಮನದಲ್ಲಿಟ್ಟುಕೊಂಡು ಭಾಗವಹಿಸುತ್ತಿರುವ ಎಲ್ಲ ಸಂಸ್ಥೆಗಳು ಕಾಲೇಜುಗಳು ಎಲ್ಲ ಶನಿವಾರ ಮತ್ತು ಭಾನುವಾರ ಮತ್ತು ಸಾರ್ವತ್ರಿಕ ರಜೆ ದಿನಗಳಂದು ಕೆಲಸದ ದಿನಗಳಂದೇ ಪರಿಗಣಿಸಲಾಗ್ತದೆ. ಏನು ಕೂಡ ಆಗೋದಿಲ್ಲ, ಯಾಕಂದರೆ ಈಗಾಗಲೇ ನೋಡಿ ತರ್ಸ್ಡೆ ಫ್ರೈಡೇ ಸ್ಯಾಟರ್ಡೆ ನಿಮಗೆ ಸ್ಯಾಟರ್ಡೇ ರಜೆ ಇರುತ್ತೆ. ಸೆಕೆಂಡ್ ಸ್ಯಾಟರ್ಡೇ ಆ್ಯಕ್ಚುಲಿ ಮೆಡಿಕಲ್ ಆಯಿತು, ಕೆಲವೊಂದಿಷ್ಟು ಇಂಜಿನಿಯರ್ ಕಾಲೇಜು ಸೆಕೆಂಡ್ ಸ್ಯಾಟರ್ಡೇ ರಜೆ ಇರ್ತವೆ. ಸೊ ಆದರೆ ಈಗ ನಿಮ್ಮದು ಅಡ್ಮಿಷನ್ಗೆ ಯಾರು ಕೂಡ ತಡೆಯಂಗಿಲ್ಲ, ಎಲ್ಲ ಕೂಡ ಇದ್ದಾರೆ. ನಿಮಗೋಸ್ಕರ ಕಾಯ್ಕೊಂಡು ಕುಂತಿರ್ತಾರೋ ಅವರು ಹೋಗ್ಬಿಟ್ಟು ಶನಿವಾರದ ಒಳಗಡೆ ಹೋಗ್ಬಿಟ್ಟು ಏನು ಮಾಡ್ಕೊರಿ, ಆದರೆ ಬಿಫೋರ್ 5:30 ಹೋಗ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊರಿ. ನಿಮ್ಮ ಅಡ್ಮಿಷನ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್ ನಿಮ್ಗೆ ಹಂಗೂ ಏನಾದರೂ ಅನಿಸಿದಂದರೆ ನಮ್ಗೆ ಇಲ್ಲಿವರೆಗೂ ಕೂಡ ಅಂದರೆ ಡೇ 1 ಇಲ್ಲಿವರೆಗೂ ಕೂಡ ನಿಮಗೆ ಕೌನ್ಸಿಲಿಂಗ್ ಮಾಡ್ಕೊತಾನೆ ಬಂದಿದ್ವಿ. ನಮಗೊಂದು ಥ್ಯಾಂಕ್ಸ್ ಹೇಳಿದ್ರೆ ಹೇಳ್ರಿ, ಯಾಕಂದ್ರೆ ನಮಗೊಂದು ಖುಷಿ ಸಿಗುತ್ತೆ ಇಷ್ಟೊಂದೆಲ್ಲ ಮಾಡಿದೀವಪ್ಪ ಅಂತಂದು. ಓಕೆ ಕಣ್ರು, ಭಾಳ ಲೆಂದಿ ಆಯಿತು, ಅರ್ಥ ಆಗಿರ್ಬೇಕು ನಿಮ್ಗೆ. ಯಾಕಂದರೆ ನೆಕ್ಸ್ಟ್ ಪ್ರೊಸೆಸ್ ಇದೆಲ್ಲ ಕೂಡ ಇರ್ತದೆ ನಿಮಗೆ. ಪೋಸ್ಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅಂದರೆ ದೊಡ್ಡದಾಗಿ ಇರ್ತದೆ, ಈಸಿ ಇರ್ತದೆ, ನೀವು ದೊಡ್ಡ ಕಾಂಪ್ಲೆಕ್ಸ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಓಕೆ ಕಣ್ರು, ಯಾರಿಗೆಲ್ಲ ಸೀಟ್ ಸಿಕ್ಕಿದೆ ಎಲ್ಲರೂ ಕೂಡ ಕಂಗ್ರ್ಯಾಚುಲೇಷನ್. ಸೀಟ್ ಸಿಗದೆ ಅದರ ಕೂಡ ವರಿ ಮಾಡ್ಕೊಬಿಡಿ. ಎಲ್ಲಾದರೂ ಸಿಗ್ಲಪ್ಪ ಅನ್ನೋಂಗಿತ್ತಂದರೆ ನಿಮಗೆ ಸೀಟ್ಗಳು ಇಂಜಿನಿಯರಿಂಗು ಭಾಳ ಉಳ್ಕೊಂಡಿದ್ದಾವೆ, ಆರ್ಕಿಟೆಕ್ಚರ್ ಕೂಡ ಆ ಒಂದು ಕೋರ್ಸ್ಗೆ ಸಂಬಂಧಪಟ್ಟಂಗೆ ಅಲ್ಲೂ ಕೂಡ ಭಾಳ ಉಳ್ಕೊಂಡಂಗೆ, ಆ್ಯಂಡ್ ಬೇರೆನೂ ಕೂಡ ಉಳ್ಕೊಂಡಿರ್ತವೆ. ಆ್ಯಂಡ್ ಎಸ್ಪೆಷಲಿ ನಾನು ನಿಮ್ಗೆ ಏನಪ್ಪ ಅಂದರೆ BS ನರ್ಸಿಂಗ್ ಸ್ಟೂಡೆಂಟ್ ಇಲ್ಲಿವರೆಗೂ ಕೂಡ ವಿಡಿಯೋ ನೋಡ್ತಿತ್ತಂದರೆ ಸೀಟೇ ಸಿಕ್ಕಿಲ್ಲ ಅನ್ನಂಗತ್ತಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಗೆ ಒಳ್ಳೆ ಕಾಲೇಜು, ಕಡಿಮೆ ಪ್ರೈಸ್ ಇರುವಂಥದ್ದು, ನಿಮಗೆ ಎಲ್ಲ ಫೆಸಿಲಿಟೀಸ್ ಇರುವಂಥದ್ದು ಕಾಲೇಜ್ ಸಜೆಸ್ಟ್ ನಾ ಮಾಡ್ತೀನಿ ನಿಮ್ಗೆ. ಟಾಪ್ ಕಾಲೇಜು ಸುಮ್ಕೆ ಬೇರೆ ಕಡೆ ಹೋಗ್ಬಿಡ್ರಿ. ಯಾಕೆ ಹೇಳ್ತೇನೆ ಅಂತಂದರೆ ನಿಮಗೆ ಅಲ್ಲಿ ಆ ಏಜೆಂಟ್ ಈ ಏಜೆಂಟ್ ತೊಗೊತಾರೆ, ನಿಮಗೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ದುಡ್ಡಿನ ದುನಿಯಾ ಇದು. ಎಜುಕೇಷನ್ ಅನ್ನೋದು ಬಿಸ್ನೆಸ್ ಮಾಡ್ಕೊತಿದ್ದಾರೆ, ನಿಮಗೆ ಗೊತ್ತಾಗಲ್ಲ. ಓಕೆ, ಸೊ ಹಂಗಾಗಿ ನಾನು ನಿಮಗೆ ಬೇಕಾದ್ರೆ ನಿಮ್ಗೆ ಏನು ಮಾಡ್ತೀನಿ, ನಿಮ್ಗೆ ಏನಾದ್ರು ಯಾವೆಲ್ಲ ಕಾಲೇಜು ಚೆನ್ನಾಗಿರ್ತವೆ ಅಂಥ ಕಾಲೇಜಸ್ ಮಾತ್ರ ಸಜೆಸ್ಟ್ ಮಾಡ್ತೀನಿ. ವಿತ್ ಎಲ್ಲನೂ ಕೂಡ ಇರಬೇಕು ಅಂಥ ಕಾಲೇಜಸ್ ಹೇಳ್ತೇನೆ ನಿಮಗೆ. ಓಕೆ ಸರಿ, ಹೋಗ್ಬಿಟ್ಟು ಬೇಕಾದ್ರೆ ನಮ್ಮ ವಾಟ್ಸಪ್ ಗ್ರೂಪಲ್ಲಿ ಇರೋರಿಗೆ ಅಥವಾ ನಮ್ಮದು ಇನ್ಸ್ಟಾಗ್ರಾಮ್ ID ಹೇಳ್ತೀನಿ, ಬೇಕಾದರೆ ಹೊಡ್ಕೊಂಡಿದ್ರೆ ಹೊಡ್ಕೊರಿ, ಇವು ಹೊಡಿತೀನಿ. ಓಕೆ, ಗೋಲ್ಡನ್ ಗಣಿ 99 ಅಂತ. ಓಕೆ, ಇದು ಒಂದು ಐಡಿಯಲ್ಲಿ ಇರ್ತದೆ, ಬೇಕಾದ್ರೆ ಮೆಸೇಜ್ ಮಾಡಿರಿ. ಯಾರು BS ನರ್ಸಿಂಗ್ ಸ್ಟೂಡೆಂಟ್ ಇತ್ತಂದರೆ, ಅಂದರೆ ಇನ್ನೂ ಕೂಡ ಸೀಟ್ ಸಿಕ್ಕಿಲ್ಲ, ನನಗೆ ಬೆಸ್ಟ್ ಕಾಲೇಜ್ ಬೇಕು ಅಥವಾ ಈ ಸೀಟ್ ಸಿಕ್ಕು ಸಹಿತ ಕೆಲವೊಂದಿಷ್ಟು ಕಾಲೇಜ್ 1 ಲಕ್ಷ ಅಂದ್ರೆ ಮೇಲೆ ಫೀಸ್ ಹೇಳ್ತಾ ಇರ್ತಾರೆ. ಕಾಲೇಜು ಕೂಡ ಒಂದು ರೇಂಜ್ ಅಷ್ಟು ಸರಿ ಇಲ್ಲ ಅಂತ ಅನ್ನೋಂಗಿತ್ತಂದರೆ ನಂಗೆ ಮೆಸೇಜ್ ಮಾಡಿ, ಖಂಡಿತ ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ವರಿ ಮಾಡ್ಕೊಬಿಡಿ. ಓಕೆ ಕಣ್ರು, ಸರಿ, ಏನಾದರೂ ಅಪ್ಡೇಟ್ಸ್ ಬಂದರೆ ತಿಳಿಸೋಣ. ಮತ್ತೆ ನೆಕ್ಸ್ಟ್ ಪ್ರೊಸೆಸ್ ನಿಮಗೆ ಡೌಟ್ಸ್ ಇತ್ತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ನಿಮಗೆ ಇನ್ನೂ ಸ್ವಲ್ಪ ನೈಟಲ್ಲೇ ನಿಮ್ಗೆ ಕೂಡ ಆನ್ಸರ್ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್.